ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯದ ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿ. ಸಾಕಷ್ಟು ಗೊಂದಲಗಳಿರುತ್ತೆ, ಅದಾಗಿದೆ ಇದಾಗಿದೆ ಏನು ಇಲ್ಲ ಅದು ಇದು ಅಂತ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಹೇಳ್ತಾ ಇರ್ತೀರಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಮೂಲ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಪ್ಲೇಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅವರ ರೀಡಿಂಗ್ ನೋಡೋಣ. ನಿಮ್ಮಲ್ಲಿ ಆರೋಗ್ಯದ ಸಮಸ್ಯೆ ಬರಲು ಕಾರಣ ಏನು? ಅತಿಯಾಗಿ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಮೇಜರಾಗಿ ಏನೂ ಇರೋದಿಲ್ಲ, ಆರೋಗ್ಯ ಹಾಳಾದಂತೆ ನೀವು ಅಂದ್ಕೊಂಡಿರ್ತೀರಿ, ಅಥವಾ ಇದಕ್ಕೆಲ್ಲ ಮೂಲ ಕಾರಣ ಏನು ಅನ್ನೋರಿಗೆ ಇವತ್ತಿನ ರೀಡಿಂಗ್ ಅದ್ಭುತವಾಗಿ ಉತ್ತರ ಕೊಡಬಹುದು ಅಂತ ನಾನು ಭಾವಿಸ್ತೀನಿ. ಓಕೆ, ನಿಮ್ಮ ಆರೋಗ್ಯದ ಸಮಸ್ಯೆಗೆ ಮೂಲ ಕಾರಣ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅತಿಯಾದ ಸ್ಟ್ರೆಸ್ ತಗೊಳ್ಳುವಂಥದ್ದು, ಅತಿಯಾಗಿ ಇನ್ನೇನು ನನ್ನ ಲೈಫ್ನಲ್ಲಿ ಇನ್ನೆಲ್ಲ ಕೆಲಸ ಮಾಡೋದಕ್ಕೆ ಆಗೋಲ್ವೇನೋ, ಯಾವುದು ದಾರಿನೇ ತೋಚ್ತಾ ಇಲ್ಲೋ ಅನ್ನುವ ಓವರ್ ಸ್ಟ್ರೆಸ್ಸು, ಮನಸ್ಥಿತಿ ಸರಿ ಇಲ್ಲದೆ ಇರುವಂಥ ಕಾರಣ. ಅವ್ರು ಹಾಗಂತಾರೇನೋ, ಇವ್ರು ಹೀಗಂತಾರೇನೋ, ಅವ್ರು ಹಾಗೆ ಯಾವತ್ತೂ ಆಗಿದ್ದ ಇನ್ಸಿಡೆಂಟ್ನ ಅತಿಯಾಗಿ ಹಚ್ಕೊಳ್ಳೋ ಅಂಥದ್ದು, ತಲೆ ಕೆಡಿಸ್ಕೊಳ್ಳುವಂಥದ್ದು. ಹಾಗೆ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಎರಡು ಥರದ ಮನಸ್ಥಿತಿ ಆಗಿರಬಹುದು. ಈ ರೀತಿಯಿಂದಾಗಿ ಚೆನ್ನಾಗಿದ್ದಂಥ ಆರೋಗ್ಯನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಎಂಡ್ ಆಫ್ ದಿ ಡೇ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಯಾವ ರೀತಿ ನಿಮ್ಮ ಕೆಲಸಗಳ ವಿಚಾರದಲ್ಲಿ, ನಿಮ್ಮ ವಿಚಾರದಲ್ಲಿ ಎಷ್ಟು ನೀವು ನೋವು ಅನುಭವಿಸ್ಬೇಕೋ ಎಲ್ಲ ರೀತಿಗಳಲ್ಲೂ ನೀವು ಅನುಭವಿಸಾಯಿತು ಅಂತ ಹೇಳ್ಬೋದು. ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಯಾರಾದರೂ ಏನಾದರೂ ಅಂದಿದ್ದ ಮಾತುಗಳನ್ನ ಬೇಗ ಮನಸ್ಸಿಗೆ ಹಚ್ಕೊಳ್ಳುವಂಥದ್ದು, ಆ ವಿಚಾರದಿಂದ ಕೊರಗುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥದ್ದಿದೆ. ನೀವು ಹಾಗೆ ಬೇರೆಯವ್ರ ಹತ್ರ ತುಂಬ ಓಪನ್ ಅಪ್ ಆಗಿ ಮಾತಾಡ್ಕೊಳ್ತೀರಿ ಅಥವಾ ಏನೇ ಒಂದಿರಬಹುದು, ಅದನ್ನ ಆ ವ್ಯಕ್ತಿಗಳು ನಿಮ್ಮ ಅದು ದುರುಪಯೋಗ ಪಡಿಸ್ಕೊಳ್ತಾರೆ. ನಿಮ್ಮ ಏನು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನಿಮ್ಮನ್ನ ಬೀಳಿಸುವಂತಹ ಪ್ರಯತ್ನಗಳು, ಅಥವಾ ಮಾತಿನಲ್ಲಿ ಚುಚ್ಚಿ ಮಾತಾಡುವಂಥದ್ದು, ಅಥವಾ ನಿಮಗೆ ಯಾವ ವಿಚಾರ ಮಾತಾಡಿದ್ರೆ ನಿಮಗೆ ಹರ್ಟ್ ಆಗುತ್ತೆ ಅನ್ನುವುದು ನೀವು ಇರುವಂತಹ ಸುತ್ತ ಇರುವಂತಹ ಜನಗಳಿಗೆ ಗೊತ್ತಿದೆ. ಸೊ ನಿಮಗೆ ನೋವು ಎಷ್ಟು ಕೊಟ್ಟರು ಕೂಡ ನೀವು ನೋವು ಅನುಭವಿಸೋದನ್ನ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಅತಿಯಾಗಿ ಯೋಚನೆ ಮಾಡುವಂಥದ್ದು, ಹಾಗೆ ಫಿಸಿಕಲ್ ಆಕ್ಟಿವಿಟೀಸ್ಗಳು ಕೂಡ ಇರೋದಿಲ್ಲ ನಿಮ್ಮಲ್ಲಿ. ವಾಕ್ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಒಂದಷ್ಟು ಜಪತಪಗಳು ಮಾಡುವಂಥದ್ದು, ಫ್ರೆಂಡ್ಸ್ ಜೊತೆಗೆ ಕೂತ್ಕೊಂಡು ಮಾತಾಡದೇ ಇರುವಂಥದ್ದು, ಈ ರೀತಿ ಎಲ್ಲ ಇಲ್ಲದೆ ಇರುವ ಕಾರಣ ಅರ್ಧ ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಅಂದರೆ ಹಾಗೋಗಿರುವ ಬಗ್ಗೆ ನೀವೇ ಚಿಂತೆ ಮಾಡುವಂಥದ್ದು. ಇಲ್ಲಿ ಸರಿಯಾಗಿ ಕೆಲವರು ನಿದ್ದೆ ಮಾಡೋದಿಲ್ಲ, ಸರಿಯಾಗಿ ಅವ್ರ ಹೆಲ್ತ್ ಬಗ್ಗೆ ಅವರೇ ಕೂಡ ಗಮನ ಕೊಟ್ಕೊಳ್ಳೋದಿಲ್ಲ. ಈ ರೀತಿ ಇರೋದ್ರಿಂದ ಕೂಡ ನಿಮ್ಮ ಆರೋಗ್ಯಕ್ಕೆ ನೀವೇ ಪೆಟ್ಟು ಕೊಟ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬೋದು. ಇಲ್ಲಿ ತುಂಬಾನೇ ಚೆನ್ನಾಗಿರುವಂಥ ಆರೋಗ್ಯ ಅಲ್ಲಿ ಏನೂ ಇಲ್ಲದೆ ನೀವೇ ಸ್ಟ್ರೆಸ್ಗೊಳಗಾಗಿ ಹಾಗೆ ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಪೀಪಲ್ಗಳು ಮಾತಾಡಿರುವಂಥ ಮಾತುಗಳನ್ನ ನೀವು ಇಗ್ನೋರ್ ಮಾಡೋದಿಲ್ಲ. ಅದನ್ನ ಇಟ್ಕೊಂಡು ಡ್ರ್ಯಾಗ್ ಮಾಡೋದ್ರಿಂದ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ಫಿಸಿಕಲ್ ಆಕ್ಟಿವಿಟಿ, ಏನಾದರೂ ನಾವು ಆರೋಗ್ಯವಾಗಿ ಒಂದಷ್ಟು ಫಿಟ್ನೆಸ್ ಕಡೆ ಗಮನ ಕೊಡುವಂಥದ್ದು, ಒಂದಷ್ಟು ನಾವು ಅಟ್ಲೀಸ್ಟ್ ಬರುವ ಸಾಂಗ್ಗಳನ್ನ ಕೇಳುವಂಥದ್ದು, ಮ್ಯೂಸಿಕ್ನ ಎಂಜಾಯ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದ ಕಡೆ ನೀವು ತುಂಬ ಗಮನ ಕೊಡುವಂಥದ್ದು. ಅಯ್ಯೋ ನನಗೆ ತಲೆನೋವಾಗ್ಬಿಡುತ್ತೇನೋ, ನನಗೆ ಹುಷಾರಿರಲ್ವೇನೋ, ಚಿಕ್ಕ ಸುಸ್ತು ನಿಮಗೆ ದೊಡ್ಡ ಸುಸ್ತಾಗಿ ಅಂತ ಕಾಣೋದು, ಈ ಥರದ್ದೆಲ್ಲ ಆಗುತ್ತೆ. ಸೊ ಫಿಸಿಕಲ್ ಆಕ್ಟಿವಿಟಿ ನೀವು ಒಳಗಾದಾಗ ಒಂದಷ್ಟು ನಿಮ್ಮ ಆರೋಗ್ಯ ಚೇತರಿಕೆ ಆಗುವಂಥದ್ದು, ಆ ಮೈಂಡಿಂದ ಆ ಕಾನ್ಸೆಪ್ಟ್ ಏನಿದೆಯಲ್ಲ, ನಂಗೆ ಹುಷಾರಿಲ್ಲ ಅಂತ ಹೇಳಿ ನೀವು ತಿಳ್ಕೊಳ್ಳೋ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಕೂಡ ರಿಮೂವ್ ಆಗತ್ತೆ ಅಂತ ಹೇಳಬಹುದು. ಇಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆಯ ಕಾರಣ ಏನಿದೆ ಅಂತ ಹೇಳಿದ್ರೆ ನೀವು ಅತಿಯಾಗಿ ಸ್ಟ್ರೆಸ್ಗೆ ಒಳಗಾಗಿರುವಂಥದ್ದೇ ನಿಮ್ಮ ಆರೋಗ್ಯಕ್ಕೆ ಇವತ್ತಿನ ದಿನ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ನೋಡೋಣ. ನೀವು ನಂಬುವ ದೇವರ ಸಂದೇಶ ಏನಾಗಿರುತ್ತೆ? ಸಾರಿ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ನಂಬಿರುವ ದೈವ
ಏನು ಹೇಳ್ತಾ ಇದೆ, ನಿಮ್ಮ ಎನರ್ಜಿ ಏನು ಹೇಳುತ್ತೆ ನೋಡೋಣ. ನೋಡಿ, ದೈವ ಅಂತ ಹೇಳಿದೆ, ದೇವರ ಆಶೀರ್ವಾದ ಇದೆ. ನಿಮಗೆ ತುಂಬ ಭಗವಂತನ ಆಶೀರ್ವಾದ ಇದೆ. ಎಲ್ಲ ಕೆಲಸಗಳು ಆಗಬೇಕಾಗಿತ್ತು. ಯಾವುದೋ ಒಂದು ಬೇಡದ ವಿಚಾರಕ್ಕೆ ಗಮನ ಕೊಟ್ಟು ನೀವು ನಿಮ್ಮ ಮನಸ್ಸನ್ನು ನೀವೇ ನೋವು ಮಾಡ್ಕೊಂಡಿದ್ದೀರಿ. ಅಗೇನ್ ಇಲ್ಲಿ ಕನ್ಫ್ಯೂಷನ್ಗಳು, ಯಾವುದೋ ಒಂದು ಹಣದ ಸ್ಟ್ರಕ್ ಆಗಿರ್ಬೋದು, ಹಣದ ಕೊರತೆ ಆಗಿರ್ಬೋದು, ಮನೆಯಲ್ಲಿ ಆದಂತಹ ಕೆಲವೊಂದು ಇನ್ಸಿಡೆಂಟು, ಕೆಲವೊಂದು ವಿಚಾರದಲ್ಲಿ ತುಂಬ ಮನಸ್ಸಿಗೆ ಆಘಾತಕ್ಕೊಳಗಾಗಿದ್ದೀರಿ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ನೀವೇನಾದರೂ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು, ಈ ಥರ ಎಲ್ಲ ಮಾಡಿಕೊಂಡ್ರೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಭಗವಂತನ ಆಶೀರ್ವಾದ ಇಂದಿಗೂ ಕೂಡ ನಿಮಗಿದೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ, ನಾವು ತುಂಬ ಶುದ್ಧವಾಗಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಸಿಟಿವ್ ಎನರ್ಜಿ ಎಷ್ಟು ಬೇಗ ನಮ್ಮೊಳಗೆ ಆವರಿಸ್ಕೊಳ್ಳುತ್ತೋ ಅಷ್ಟೇ ನೆಗೆಟಿವ್ ಎನರ್ಜಿ ಕೂಡ ಆವರಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಿಮ್ಮ ಜೊತೆಗಿರುವಂತಹ ಜನಗಳಿಂದ ನಿಮಗೆ ಅನ್ಯಾಯ ಆಗಿದೆ, ಹಾಗೂ ನೀವು ನಂಬಿದಂತಹ ಕೆಲವು ವ್ಯಕ್ತಿಗಳು ಮೋಸ ಮಾಡಿರುವ ಕಾರಣ ಇಂದಿಗೂ ಕೂಡ ನಿಮಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಬಹುದು. ಕನ್ಫ್ಯೂಷನ್ಗೂ ಕೂಡ ಒಳಗಾಗ್ತಾ ಇದ್ದೀರಿ. ಎಷ್ಟೇ ಹಣ ಇದ್ರೂ ಕೂಡ ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದಿಲ್ಲ. ಆ ಮೂಮೆಂಟಿಗೆ ಏನು ಬರುತ್ತೆ ಅದನ್ನು ನೀವು ತಲೆಗೆ ತಗೊಳ್ಳುವಂಥದ್ದು, ಆ ಮೂಮೆಂಟಿಗೆ ಬಂದಿದ್ದನ್ನು ನೀವು ಮೈಂಡಲ್ಲಿ ಹಾಕೊಳ್ಳುವಂಥದ್ದು. ಹಣ ಖರ್ಚಾದ ಮೇಲೆ ಅಯ್ಯೋ ನನ್ನ ಹತ್ರ ಅವತ್ತಿನ ದಿನ ಹಣ ಇತ್ತು, ನಾನು ಸರಿಯಾಗಿ ಬಳಸ್ಕೊಳ್ಬೇಕಾಗಿತ್ತು, ಹಾಗೆ ಹೀಗೆ ಅಂತ ಒಂದಷ್ಟು ಹಣದ ಬ್ಲಾಕೇಜ್ ಆಗಿರೋದ್ರಿಂದ ಕೂಡ ಅದರಲ್ಲೂ ಕೂಡ ಕನ್ಫ್ಯೂಷನ್ ಆಗಿದ್ರಿ. ಇದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಏನೋ ದೊಡ್ಡ ಆಘಾತ ಆಗಿದೆ, ನನಗೇನೋ ಆಗಿದೆ, ನನ್ನ ಆರೋಗ್ಯಕ್ಕೆ ತುಂಬಾ ಹಾಳಾಗಿದೆ, ಈ ರೀತಿ ಎಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಿ. ಬಟ್ ಆದರೆ ನಿಮ್ಮ ಆರೋಗ್ಯ ಇದೆಯಲ್ಲ, ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ. ನಿಮಗೆ ನೆಗೆಟಿವ್ ಎನರ್ಜಿಗಳು ಏನೇ ಬಂದ್ರೂ ಕೂಡ ನೀವು ಒಂದು ಸಲ ಪೂಜೆನೋ ಅಥವಾ ಒಂದು ಸಲ ಧ್ಯಾನನೋ, ಒಂದು ಸಲ ಮೆಡಿಟೇಷನ್, ಅಫರ್ಮೇಷನ್ ಏನೋ ಮಾಡಿದ್ರು ಅದು ನೀಟಾಗಿ ಒಳಗಡೆ ಆವರಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಏನಿದೆಯಲ್ಲ, ನಿಮ್ಮ ಆರೋಗ್ಯ ಇನ್ನೂವರೆಗೂ ಏನೂ ಕೆಟ್ಟಿಲ್ಲ. ಬಟ್ ಆಗಿರೋದ್ರಲ್ಲಿ ಮೈನರಾಗಿ ಆಗಿದೆ, ಮೇಜರಾಗಿ ಇನ್ನೂವರೆಗೂ ಯಾವುದೂ ಆಗಿಲ್ಲ. ದಯವಿಟ್ಟು ಆಗೋದು ಬೇಡ. ನೀವು ಯಾಕೆಂದರೆ ಚಿಕ್ಕ ಚಿಕ್ಕ ವಿಚಾರನ ತುಂಬ ಬೇಗ ಕೊರಗೋದಕ್ಕೆ ಶುರು ಮಾಡ್ತೀರಿ. ಇಲ್ಲಿ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನಿಮ್ಮನ್ನು ಮೋಸ ಮಾಡಿರುವಂಥದ್ದು ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲಿ ಔಟ್ಕಮ್ ಒಂದು ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಆರೋಗ್ಯದ ಈಗಿನ ಸಮಸ್ಯೆ ಅದು ಏನೇ ಇರ್ಬೋದು, ಮೈಗ್ರೇನ್ ಇರ್ಬೋದು, ಹುಷಾರಿಲ್ಲ ಇರ್ಬೋದು, ಹೊಟ್ಟೆ ನೋವು, ತಲೆನೋವು, ಭಯ, ಆಂಗ್ಸೈಟಿ, ಡಿಪ್ರೆಷನ್, ನೆಗೆಟಿವ್ ಥಾಟ್ಸ್ ಎಲ್ಲ ಏನಿದೆಯಲ್ಲ, ದಯವಿಟ್ಟು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಿಗೆ ನಿಮ್ಮ ರಿಲಿಜನ್ನಲ್ಲಿ ನೀವು ಯಾವ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಿ, ಯಾವ ದೇವಸ್ಥಾನಗಳಿಗೆ ಹೋಗ್ತೀರಿ, ಯಾವ ಮಂದಿರಕ್ಕೆ ಹೋಗ್ತೀರಿ, ಯಾವ ಮಸೂದಿಗೆ ಹೋಗ್ತೀರಿ, ಯಾವ ಚರ್ಚ್ಗೆ ಹೋಗ್ತೀರಿ, ಅದು ನಿಮಗೆ ಬಿಟ್ಟಿದ್ದು, ಅಥವಾ ನಿಮ್ಮ ಫಾದರ್ ಹತ್ರ ಮಾತಾಡುವಂಥದ್ದು, ಅಥವಾ ನಿಮ್ಮ ಏನು ಹೇಳ್ತಾರೆ ಹಜರತ್ ಹತ್ರ ಮಾತಾಡುವಂಥದ್ದು. ಈ ರೀತಿ ಮಾತಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕನ್ಫ್ಯೂಷನ್ ಮೈಂಡ್, ಕೇತು ವೀಕ್ ಆಗಿದ್ರೆ ನಾನು ಒಂದು ರೀತಿ ತುಂಬ ಹುಷಾರು ತಪ್ಪಿ ಆರೋಗ್ಯಕ್ಕೆ ಏನೋ ದೊಡ್ಡದಾಗಿದೆ ಅನ್ನೋ ರೀತಿಗೆ ಹೋಗ್ಬಿಡ್ತೀರಿ ನೀವು. ಸೊ ಇದು ಕೇತುಗೆ ಕರೆಕ್ಟಾಗಿ ಮಾಡಬೇಕು ಅಂದರೆ ಏನು ಗೊತ್ತಾ, ಯಾವುದಾದ್ರೂ ಒಂದು ಗುರು ಹಿರಿಯರ ಹತ್ರ ಅಥವಾ ಟ್ಯಾರೋ ರೀಡರ್ ಹತ್ರ ಅಥವಾ ಫಿಸಿಷಿಯನ್ ಹತ್ರ, ಸೈಕಿಯಾಟ್ರಿಸ್ಟ್ ಹತ್ರ ಈ ರೀತಿ ಮಾತಾಡೋದ್ರಿಂದ ಕೂಡ ಒಂದಷ್ಟು ಸಮಾಧಾನಕ್ಕೊಳಗಾಗ್ಬೋದು. ಯಾಕೆಂದರೆ ನೀವು ತುಂಬ ನಂಬಿದಂಥ ವ್ಯಕ್ತಿ ಮೋಸ ಮಾಡಿದಾಗ ಆ ರೀತಿ ಆಘಾತಕ್ಕೊಳಗಾಗಿದ್ರಿ ಅಂತ ಹೇಳ್ಬೋದು. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈ ವರ್ಷದ ಕೊನೆಯಲ್ಲಾಗಿರಬಹುದು ಅಥವಾ ಇನ್ನು 6 ತಿಂಗಳ ನಂತರ ಏನಿದೆಯಲ್ಲ, ನಿಮ್ಮ ಲೈಫಲ್ಲಿ ಸಡನ್ ಚೇಂಜ್ ಅನ್ನುವಂಥದ್ದು ಬರುತ್ತೆ. ಈಗೇನು ಕೊರಗ್ತಾ ಇದ್ದೀರಿ ಅದಕ್ಕೆಲ್ಲ ಒಂದು ಅಂತ್ಯ ಅನ್ನೋದು ಕಂಡು ಮುಂದೆ ಖುಷಿಯ ದಿನಗಳನ್ನು ನೀವು ಅನುಭವಿಸ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಯಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.